ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೇಂದ್ರ ಸರ್ಕಾರದ ಬಜೆಟ್ಗೆ ಕೌಂಟೌನ್. ಮಧ್ಯಮ ವರ್ಗದವರಿಗೆ ಮೋದಿ ಕೊಡ್ತಾರಾ ಗಿಫ್ಟ್? ಚಿನ್ನ ಬೆಳ್ಳಿ ದರ ತಗ್ಗಿಸಲು ಇದೆಯಾ ಪ್ಲಾನ್? ಮೋದಿ ಲೆಕ್ಕದಲ್ಲಿ ಕರ್ನಾಟಕದ ನಿರೀಕ್ಷೆಗಳೇನು? ಮೋದಿ ಲೆಕ್ಕದ ಮೇಲೆ ಇಡೀ ದೇಶದ ಚಿತ್ತ. ಈ ಸುದ್ದಿಗಳನ್ನು ನೋಡೋಣ. ಬಜೆಟ್ ನಿರೀಕ್ಷೆಗಳು ನ್ಯೂಸ್ ಟಾಪ್ನಲ್ಲಿ. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. 2026-27ನೇ ಸಾಲಿನ ಆಯವ್ಯಯ ಮಂಡಿಸುವುದಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಜ್ಜಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಮಂಡಿಸುವ ಮೂಲಕ ಇವತ್ತು ಹೊಸ ದಾಖಲೆ ಬರೆಯಲಿದ್ದಾರೆ. ಬಜೆಟ್ ಮೇಲೆ ದೇಶದ ಜನರ ನಿರೀಕ್ಷೆಯೂ ಹೆಚ್ಚಾಗಿದೆ. ಹೀಗಾಗಿ ಮೋದಿ ಲೆಕ್ಕದ ಮೇಲೆ ಈ ದೇಶದ ಚಿತ್ತ ನೆಟ್ಟಿದೆ. वित्त मंत्री निर्मला जी देश की पहली वित्त मंत्री ऐसी है, महिला वित्त मंत्री ऐसी, जो लगातार 9वीं बार देश के संसद में बजट प्रस्तुत करने जा रहे हैं. ಜನಸಾಮಾನ್ಯರು, ವೇತನದಾರರು, ಸ್ತ್ರೀ ಸಮುದಾಯ, ದೇಶದ ಮಧ್ಯಮ ವರ್ಗ, ಉದ್ಯಮಿಗಳು ಸೇರಿದಂತೆ ಎಲ್ಲಾ ವಲಯದವರು ಕೇಂದ್ರ ಬಜೆಟ್ ಬಗ್ಗೆ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಾರೆ. ದಾಖಲೆಯ ಜೊತೆಗೆ ದೇಶದ ಜನತೆಗೆ ಏನ್ ಕೊಡುಗೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ಹೆಚ್ಚಾಗಿವೆ. ಜನಸಾಮಾನ್ಯರಿಗೆ ಹಲವು ಪ್ರಮುಖ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಜೆಟ್ನಲ್ಲಿ ಒಂದಿಷ್ಟು ದೊಡ್ಡ ಘೋಷಣೆಗಳು ಇರಬಹುದು ಅಂತ ವಿಶ್ಲೇಷಕರು ಭವಿಷ್ಯ ನುಡಿದಿದ್ದಾರೆ. ಬಜೆಟ್ನಲ್ಲಿ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಬಜೆಟ್ನಲ್ಲಿ ಚಿನ್ನ ಬೆಳ್ಳಿ ಮೇಲಿನ ಸುಂಕ ಇಳಿಕೆ ಮಾಡುವ ನಿರೀಕ್ಷೆ ಇದೆ. ಅಂದ್ರೆ ಚಿನ್ನದ ಮೇಲಿನ ಆಮದು ಸುಂಕ 6% 3% ಹಾಗೂ ಚಿನ್ನದ ಮೇಲಿನ GST 3% 1.25% ಇಳಿಕೆಯಾಗುವ ಸಾಧ್ಯತೆ ಇದೆ. ಸುಂಕ ಇಳಿಸಿದ್ರೆ 10 ಗ್ರಾಂ ಚಿನ್ನದ ದರ 2,000 ರಿಂದ 4,000 ಇಳಿಕೆಯಾಗುವ ಸಾಧ್ಯತೆ ಇದೆ. ಕಳೆದ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನ 12 ಲಕ್ಷ ರೂಪಾಯಿಗೆ ಏರಿಸಿ 30% ತೆರಿಗೆ ದರವನ್ನ 24 ಲಕ್ಷ ರೂಪಾಯಿಗೆ ನಿಗದಿಪಡಿಸಲಾಗ್ತಾ ಇತ್ತು. ಆದರೆ ಹಣದುಬ್ಬರವು ಸದ್ದಿಲ್ಲದೆ ಮಧ್ಯಮ ವರ್ಗದ ಜೇಬು ಖಾಲಿ ಮಾಡ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ 30% ತೆರಿಗೆ ಸ್ಲ್ಯಾಬ್ ಅನ್ನ 35 ಲಕ್ಷ ರೂಪಾಯಿಗೆ ನಿಗದಿಪಡಿಸುವಂತೆ ಒತ್ತಾಯಿಸಲಾಗಿದೆ. ಇದೇನಾದ್ರೂ ಆದ್ರೆ ಸಂಬಳದಾರರ ಟೇಕ್ ಹೋಮ್ ಸ್ಯಾಲರಿಯಲ್ಲೂ ಹೆಚ್ಚಾಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ ಹಾಗೂ ಪುದುಚೇರಿ ವಿಧಾನಸಭೆ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಹೊಸ್ತಿಲಲ್ಲಿ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. ಹೀಗಾಗಿ ಈ 5 ರಾಜ್ಯಗಳ ಪ್ರಮುಖ ಬೇಡಿಕೆಗಳಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಮನ್ನಣೆ ನೀಡುವ ಸಾಧ್ಯತೆ ಇದೆ. ಮೂಲಸೌಕರ್ಯ, ಕೃಷಿ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ವಿಪಕ್ಷಗಳ ಭದ್ರಕೋಟೆಯನ್ನ ಭೇದಿಸುವುದಕ್ಕೆ ಬಿಜೆಪಿ ಸರ್ಕಾರ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕವು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ. ರಾಜ್ಯಕ್ಕೆ ಬರಬೇಕಾದ GST ಪಾಲಿನ ಅಸಮಾನತೆ ಸರಿಪಡಿಸುವುದು, ನೆನೆಗುದಿಗೆ ಬಿದ್ದಿರುವ ದೊಡ್ಡ ಯೋಜನೆಗಳಿಗೆ ಮರುಜೀವ ನೀಡುವುದು, ಕೃಷ್ಣ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ, ಮಹದಾಯಿ, ಕಳಸಾ ಬಂಡೂರಿಗೆ ಯೋಜನೆಗೆ ಅನುಮತಿ ಮತ್ತು ಅನುದಾನ ನೀಡಬೇಕು ಅಂತ ಬೇಡಿಕೆ ಇದೆ. ಅಲ್ಲದೆ ಭದ್ರಾ ಮೇಲ್ದಂಡೆ ಯೋಜನೆಗೆ 2023ರ ಬಜೆಟ್ನಲ್ಲಿ ಘೋಷಿಸಿದ್ದ 5,300 ಕೋಟಿ ಬಿಡುಗಡೆಗೆ ಆಗ್ರಹವೂ ಇದೆ. ಮೋದಿ ಬಜೆಟ್ನಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದೆ. ಬೆಂಗಳೂರು ಸಮಗ್ರ ಅಭಿವೃದ್ಧಿಗಾಗಿ 1.5 ಲಕ್ಷ ಕೋಟಿಯ ಅಗತ್ಯ ಇದೆ. ಅನುದಾನದ ನಿರೀಕ್ಷೆಯಲ್ಲಿ ಬೆಂಗಳೂರು ಇದೆ. ಇನ್ನು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸುಮಾರು 1,000 ಕೋಟಿ ಹೆಚ್ಚುವರಿ ಅನುದಾನ ಬೇಕಿದೆ. ಬೆಂಗಳೂರಿನಲ್ಲಿ 3ನೇ ಹಂತದ ಮೆಟ್ರೋಗೆ ಹೆಚ್ಚಿನ ಅನುದಾನ ಬೇಕಿದೆ. ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಕಡಿತಕ್ಕೆ ಸುರಂಗ ಮಾರ್ಗಗಳ ಅವಶ್ಯಕತೆ ಇದೆ. ಸುರಂಗ ಮಾರ್ಗಕ್ಕೆ 36,000 ಕೋಟಿ ಅನುದಾನಕ್ಕೆ ಬೇಡಿಕೆ ಇದೆ. ಇನ್ನು ಬೆಂಗಳೂರು ಪುಣೆ ಎಕನಾಮಿಕ್ ಕಾರಿಡಾರ್ಗೆ ಹೆಚ್ಚಿನ ಅನುದಾನ ಬೇಕಾಗಿದೆ. ಬೆಂಗಳೂರು ಮೈಸೂರು ಮಧ್ಯೆ ಹೈಸ್ಪೀಡ್ ರೈಲು ಮಾರ್ಗಕ್ಕೆ ಒತ್ತಾಯ ಇದೆ. ಮೋದಿ ಲೆಕ್ಕಾಚಾರದ ಬಗ್ಗೆ ಅನ್ನದಾತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಬೆಳೆಗಳಿಗೆ ಹೆಚ್ಚಿನ ಬೆಂಬಲ ಬೆಲೆಯ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಕೃಷಿ ಇಲಾಖೆಗೆ 1.5 ಲಕ್ಷ ಕೋಟಿ ರೂಪಾಯಿ ಅನುದಾನದ ನಿರೀಕ್ಷೆ ಇದೆ. ಹೊಸ ಬೀಜ ಕಾಯ್ದೆಯನ್ನ ಮಂಡಿಸುವ ಸಾಧ್ಯತೆಯೂ ಇದೆ. ಉಗ್ರಾಣಗಳ ಉನ್ನತೀಕರಣ ಮತ್ತು ಸಂಖ್ಯೆಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಯ ನಿರೀಕ್ಷೆಯೂ ಇದೆ. ಇನ್ನು PM ಕಿಸಾನ್ ಸನ್ಮಾನ ನಿಧಿಯ ಮೊತ್ತ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬಜೆಟ್ನಲ್ಲಿ ಕೃಷಿ ಸಾಲದ ಮೊತ್ತದಲ್ಲಿ ಹೆಚ್ಚಳವಾಗುತ್ತಾ ಅನ್ನೋ ನಿರೀಕ್ಷೆ ಇದೆ. ಕೇವಲ ಮೂಲಸೌಕರ್ಯ ಮಾತ್ರವಲ್ಲ, ಗ್ರಾಮೀಣ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರುವ ಕೇಂದ್ರ ಸರ್ಕಾರ ಪ್ರಮುಖ ಕಲ್ಯಾಣ ಯೋಜನೆಗಳನ್ನು ಘೋಷಿಸಬಹುದು. PM ಕಿಸಾನ್ ಸನ್ಮಾನ ನಿಧಿಯ ಮೊತ್ತವನ್ನು ವಾರ್ಷಿಕ 6,000 ರೂಪಾಯಿಯಿಂದ 9 ಅಥವಾ 12,000 ರೂಪಾಯಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ. ಚುನಾವಣೆ ನಡೆಯುವ ರಾಜ್ಯಗಳ ರೈತರಿಗೆ ಇದು ದೊಡ್ಡ ಕೊಡುಗೆಯಾಗಲಿದೆ. ಇನ್ನು ಲಖ್ಪತಿ ದೀದಿ ಯೋಜನೆ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಸಾಲ ಸೌಲಭ್ಯ ಮತ್ತು ಆರ್ಥಿಕ ನೆರವು ಘೋಷಣೆಯಾಗುವ ನಿರೀಕ್ಷೆ ಇದೆ.
ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್, MDH.